ಕಬ್ಬು ಬೆಳೆಗಾರದ್ದು ಒಂದು ಗಾದೆ ಇದೆ ಅಧ್ಯಕ್ಷರೇ. ಮಂಡಿ ಉದ್ದ ಕಬ್ಬು, ಎದೆ ಉದ್ದ ಸಾಲ. ಮಂಡಿ ಉದ್ದ ಕಬ್ಬು, ಎದೆ ಉದ್ದ ಸಾಲ. ಈ ಕಬ್ಬು ಬೆಳೆಗಾರದು ಇದನ್ನ ನಾವು ಮೊನ್ನೆ ನೋಡಿದಿರಿ. ಬೀದಿಗಿಳಿದು ದೊಡ್ಡ ಹೋರಾಟ ಆಗಿ ರಸ್ತೆಗಿಳಿದು ನಮ್ಮ ಮಂತ್ರಿಗಳು ನನಗೂ ಫೋನ್ ಮಾಡಿದ್ರು. ಸೌಜನ್ಯಕ್ಕೆ ನನಗೂ ಒಂದೆರಡು ಸರಿ ಫೋನ್ ಮಾಡಿ ಈ ತರ ಸಮಸ್ಯೆ ಆಗಿದೆ, ಏನ್ ಮಾಡಬೇಕು ಅಂತ ನನ್ನ ಸಲಹೆ ಕೇಳಿದ್ರು. ನಾನೇನು ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ತಮಗೂ ಗೊತ್ತಿದೆ, ಏನ್ ಕಬ್ಬಿಂದ ರೈತರಿಗೆ ಲಾಭ ಬರ್ತಾ ಇದೆ ಅಲ್ಲ, ಸರ್ಕಾರಕ್ಕೂ ಲಾಭ ಬರ್ತಾ ಇದೆ. ಬರೀ ರೈತರಿಗೆ ಲಾಭ ಬರ್ತಾ ಇದೆ ಅನ್ನೋ ದೃಷ್ಟಿಯಲ್ಲಿ ನೀವು ನೋಡ್ತಾ ಇದ್ದೀರಾ ಅಷ್ಟೇ. ಸರ್ಕಾರಕ್ಕೂ ಲಾಭ ಬರ್ತದೆ. 2024 ನಿಮ್ಮ ವರದಿ ಪ್ರಕಾರ, ತಪ್ಪಿದ್ರೆ ಆಮೇಲೆ ಹೇಳಿ, 41 ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಗ್ತೈತೆ. 41 ಲಕ್ಷ ಟನ್ ಅಂದ್ರೆ ರಾಜ್ಯದಲ್ಲಿ ಒಟ್ಟು 81 ಕೈಗಾರಿಕೆಗಳು, ಕಬ್ಬಿನ ಕೈಗಾರಿಕೆಗಳು ಇದೆ. ಕರೆಕ್ಟ್ ಅಂತ ಅನ್ಸುತ್ತೆ. ಕಬ್ಬು ಬೆಳೆಯುವ ಪ್ರದೇಶ 9.81 ಲಕ್ಷ ಹೆಕ್ಟೇರ್ ಇಷ್ಟಿದೆ ಅಂತ ನೀವು ವರದಿ ಕೇಳಿದ್ದೀರ. ನಾನು ಅದನ್ನೇ ಹೇಳಿದ್ದೀನಿ. ಎಚ್ ಕೆ ಪಾಟೀಲ್ ಅವ್ರು, ನಿಮ್ದೇನು ಫ್ಯಾಕ್ಟ್ರಿ ಇದೆಯಾ? ಇಲ್ಲ. 81 ಇದೆ ಪಾಟೀಲ್ರ. ಈಗ 81, ಯಾರು ಬೇಜಾರು ಮಾಡ್ಕೊಂಬದ್, ನಂದು ಕಾರ್ಖಾನೆನೂ ಇಲ್ಲ, ನಾನು ಕಬ್ಬು ಬೆಳೆಯಲ್ಲ, ಎರಡೂ ಇಲ್ಲ. ನಾನು ಕಬ್ಬು 81 ಕಾರ್ಖಾನೆ ಇದೆ. ಲಾಸ್ ಆಗ್ತಾ ಇದೆ. ನಾನು ನೋಡಿದೆ ಪತ್ರಿಕೆಯಲ್ಲಿ, ನೆನ್ನೆನೂ ಕೂಡ ನನ್ನ ಹತ್ರ ಬಂದಿರು, ಲಾಸ್ ಆಗ್ತಾ ಇದೆ ಅಂತ. ಈಗ ಇವರಿದ್ದಾರೆ ನಮ್ಮ ಮಂತ್ರಿಗಳು, ನನ್ಗೆ ಗೊತ್ತಿರೋದು ಅಂಕೆ ತಪ್ಪಾಗಬಹುದು, 32ಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸಿದಾರಂತೆ. 32 ಹೊಸ ಕಾರ್ಖಾನೆ ಮತ್ತೆ 32 ಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಸಲ್ಲಿಸಿದ್ದಾರೆ. ಶಿವಾನಂದ ಪಾಟೀಲ್ರ ಅವ್ರು ಸಲ್ಸವ್ರೆ ಅಂತೀರಾ? ಇಲ್ಲ, ಹೊಸದಾಗಿ ಸಲ್ಲಿಸಿದ್ದಾರೆ. ಲಾಸ್ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ನಡ್ಸಕ್ ಆಗ್ತಾ ಇಲ್ಲ ಕಾರ್ಖಾನೆ, ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಈಗ ಅಲ್ಲಿ ಕಬ್ಬು ಬೆಳೆಗಾರದು ಬೀದಿಗೆ ಬಂದು ದೊಡ್ಡ ಗಲಾಟೆ ಆಯ್ತು. ಮಂತ್ರಿಗಳು ಹೋದ್ರು, ಒಂದೊಂದು ಜಿಲ್ಲೆಗೆ ಒಂದೊಂದು ರೇಟು ಫಿಕ್ಸ್ ಆಯ್ತು, 3200 ಹಂಗೆಲ್ಲ ಫಿಕ್ಸ್ ಆಯ್ತು. ಆಮೇಲೆ ಕೇಳಿದೆ ನಾನು, ಅಲ್ಲಿ ಇಳುವರಿ ಮೇಲೆ ಅದನ್ನ ಫಿಕ್ಸ್ ಮಾಡಿದಿರಿ, 1 ಟನ್ಗೆ ಎಷ್ಟು ಸಕ್ಕರೆ ಉತ್ಪಾದನೆ ಆಗುತ್ತೆ ಅದರ ಮೇಲೆ 5%, 10%, 11% ಅದ್ರ ಉತ್ಪಾದನೆ ಮೇಲೆ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ನನ್ನೇನೆ ಹೇಳಿದ್ದೀನಿ. ತಾವಿದ್ರೋ ಗೊತ್ತಿಲ್ಲ, ಕೋರ್ಟ್ ಆದೇಶ ಇದೆ, ನಾವು ಏನಾದರೂ ಹೆಚ್ಚುವರಿ ಕೊಡಬೇಕಾದ್ರೆ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ ಕೋರ್ಟ್ ಆರ್ಡರ್ ಮಾಡಿದೆ. UPA ವರ್ಸಸ್ ಒಬ್ಬ ಅಪ್ಲೈ ಮಾಡಿದವರ ವಿಚಾರವಾಗಿ ಆಗಿದೆ. ಅದನ್ನ ರಾಜ್ಯ ಸರ್ಕಾರ ಫಿಕ್ಸ್ ಮಾಡಬೇಕಾಯ್ತು. ಇಲ್ಲಿ ನನಗೆ ಪ್ರಶ್ನೆ ಬರೋದು, ಅವರು ರೈತರು ಕೇಳ್ತಾ ಇರೋದು 70-30% ಏನೋ ಮಾದರಿ ಕೇಳ್ತಾ ಇದ್ದಾರೆ ಅವರು. ರಂಗರಾಜನ್ ಇದು ಕೇಳ್ತಾ ಇದ್ದಾರೆ ಅವರು. ಇಲ್ಲಿ ರೈತರು ಹೇಳ್ತಾ ಇದ್ದಾರೆ ನಮಗೆ ಲಾಸ್ ಆಗ್ತಾ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ, ಫ್ಯಾಕ್ಟರಿ ಮಾಲೀಕರು ಇಬ್ರು ಲಾಸ್ ಆಗ್ತೈತೆ ಅಂತ ಹೇಳ್ತಾರೆ. ನೀವು ಜಡ್ಜ್ ಆಗಿ ಕೂತಿದ್ದೀರಾ. ಈಗ ಅಲ್ಲಿ ಸತ್ಯ ನಿಮಗೂ ಗೊತ್ತಿರುತ್ತೆ. ಹೇಳಿ, ನಿಮಗ್ ಕೊಡ್ತೀನಿ ನಾನು, ಕಿತಾಪತಿ ಮಾಡೋರು ಕೊಡಲ್ಲ ಅಷ್ಟೇ. ಇಬ್ಬರಿಗೂ ಲಾಸ್ ಆಗ್ತಾ ಇರೋದು ನಿಜ. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಏನ್ ಮಾಡಬೇಕಾಗಿತ್ತು, ಒಂದ್ ನಿಮಿಷ, ಕಿತಾಪತಿ ಸರ್, ಇದೇ ಕಿತಾಪತಿ ಸರ್. ನೀವು ಕೇಳ್ತಾ ಅಲ್ಲ, ಅವರ ಬೇಡ ಅಪೋಸಿಷನ್ ಲೀಡರ್ ಬೇಡ, ಇವರಿಗೆ ಅವಕಾಶ ಬೇಡ ಅಂತ ಹೇಳಿದ್ರೆ ನೀವು ಕಿತಾಪತಿ ಮಾಡಕ್ಕೆ ಶುರು ಮಾಡಿದ್ರೆ ಏನು?